ಗೆಳೆಯರೆ, ಕ್ರೋನಿಕಲ್ ಹಬ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಾನವ ಇತಿಹಾಸದಲ್ಲಿನ ಒಂದು ಅದ್ಭುತ ಗ್ರಂಥಾಲಯ ಅಲೆಕ್ಸಾಂಡ್ರಿಯಾದ ಮಹಾಗ್ರಂಥಾಲಯ. ಇದು ಕೇವಲ ಒಂದು ಗ್ರಂಥಾಲಯವಷ್ಟೇ ಅಲ್ಲ, ಅದು ಪ್ರಾಚೀನ ಜ್ಞಾನ ಮತ್ತು ಸಂಶೋಧನೆಗಳ ಮಹಾಕೋಶವಾಗಿತ್ತು. ಗೆಳೆಯರೆ, ಇದನ್ನು ಯಾರು ಸ್ಥಾಪಿಸಿದರು, ಹೇಗೆ ನಾಶವಾಯಿತು, ಯಾರು ನಾಶಪಡಿಸಿದರು, ಇದರ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ. ಈ ಗ್ರಂಥಾಲಯವನ್ನು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಟೊಲೊಮಿ I ಅಥವಾ ಟೊಲೊಮಿ II ಸ್ಥಾಪಿಸಿದ್ದಾರೆ. ಇದರ ಉದ್ದೇಶ ಏನಾಗಿತ್ತು? ಪ್ರಪಂಚದ ಎಲ್ಲ ಜ್ಞಾನವನ್ನು ಒಟ್ಟು ಹಾಕುವುದು, ಶ್ರೇಷ್ಠ ವಿಜ್ಞಾನಿಗಳು, ತತ್ವಶಾಸ್ತ್ರಜ್ಞರು, ಚಿಂತಕರು ಇಲ್ಲಿ ಸಂಶೋಧನೆ ನಡೆಸುವುದು, ಅದ್ಭುತ ಗ್ರಂಥಗಳ ಸಂಗ್ರಹಾಲಯವನ್ನಾಗಿ ಬೆಳೆಯುವುದು. ಈ ಗ್ರಂಥಾಲಯವು 5 ಲಕ್ಷಕ್ಕೂ ಹೆಚ್ಚು ಪಾಂಪಟ್ಟಿ ಹಸ್ತಲಿಖಿತ ಗ್ರಂಥಗಳನ್ನು ಹೊಂದಿತ್ತು. ಅಲ್ಲದೆ ಆರ್ಕಿಮಿಡಿಸ್, ಇಕ್ಸ್ನೋಫನ್, ಏರೋಫಿಲಿಸ್, ಎರಾಟೋಸ್ಥನೀಸ್ ಮುಂತಾದ ಮಹಾನ್ ವಿಜ್ಞಾನಿಗಳು ಇಲ್ಲಿಯೇ ಸಂಶೋಧನೆ ನಡೆಸಿದ್ದರು. ಆದರೆ ಇಷ್ಟು ದೊಡ್ಡ ಜ್ಞಾನ ಕೇಂದ್ರೀಯವಾಗಿದ್ದ ಈ ಗ್ರಂಥಾಲಯ ಎಂಥ ದುರಂತಕ್ಕೆ ಒಳಗಾಯಿತು, ಇದನ್ನು ನಾಶಗೊಳಿಸಿದ್ದೇ ಯಾರು ಎಂಬುದು ಇಂದಿನ ಚರ್ಚೆಯ ವಿಷಯ. ಗೆಳೆಯರೆ, ಕ್ರಿಸ್ತಪೂರ್ವ 48 ಜೂಲಿಯಸ್ ಸೀಸರ್ ಅವರ ಸೇನೆಗಳು ಅಲೆಕ್ಸಾಂಡ್ರಿಯಾದ ನಗರದಲ್ಲಿ ಬೆಂಕಿ ಹಚ್ಚಿದಾಗ ಗ್ರಂಥಾಲಯದ ಒಂದು ಭಾಗ ಸುಟ್ಟೋಯಿತು ಎಂದು ವರದಿಗಳು ಹೇಳುತ್ತವೆ. ಗೆಳೆಯರೆ, ಕ್ರಿಸ್ತಶಕ 391 ಥಿಯೋಫಿಲಸ್ ಕ್ರಿಶ್ಚಿಯನ್ ರಾಜಕೀಯ ನಾಯಕನಾಗಿದ್ದ ಅವರು ಪೌರಾಣಿಕ ಜ್ಞಾನವನ್ನು ನಾಶಪಡಿಸಲು ಇದನ್ನು ಧ್ವಂಸ ಮಾಡಿಸಿದ್ದಾರೆ. ಗೆಳೆಯರೆ, ಕ್ರಿಸ್ತಪೂರ್ವ 642 ಖಲೀಫ್ ಒಮರ್ ಅವರ ಸೇನೆಗಳು ಈ ಗ್ರಂಥಾಲಯವನ್ನು ನಾಶಪಡಿಸಿದ್ದಾರಂತೆ ಎಂದು ಇನ್ನೊಂದು ಕಥೆ ಇದೆ. ಗೆಳೆಯರೆ, ಆದರೂ ಅಲೆಕ್ಸಾಂಡ್ರಿಯಾದ ಗ್ರಂಥಾಲಯದ ಹಾನಿಯು ಮಾನವ ಜಾತಿಗೆ ಬಹುದೊಡ್ಡ ನಷ್ಟ. ಅಲ್ಲಿ ನಾವು ಯಾವ ಜ್ಞಾನವನ್ನು ಕಳೆದುಕೊಂಡಿದ್ದೇವೆ ಎಂಬುದು ನಮಗೆ ಅರ್ಥವಾಗುವುದಿಲ್ಲ. ಆದರೆ ಅದರ ಪರಂಪರೆ ಇಂದಿಗೂ ಜೀವಂತವಾಗಿದೆ. ಪ್ರಪಂಚದ ದೊಡ್ಡ ಗ್ರಂಥಾಲಯಗಳು, ಸಂಶೋಧನಾ ಕೇಂದ್ರಗಳು ಅಲೆಕ್ಸಾಂಡ್ರಿಯಾದ ಮಹಾಗ್ರಂಥಾಲಯದ ಕನಸು ಮುಂದುವರಿಸುತ್ತಿವೆ. ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂಥ ಹೆಚ್ಚಿನ ಇತಿಹಾಸ ರಹಸ್ಯಗಳನ್ನು ತಿಳಿಯಲು ನಮ್ಮ ಕ್ರೋನಿಕಲ್ ಹಬ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಇತಿಹಾಸದ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.